ನಮ್ಮ ಮೋಟಕ್ಕನಷ್ಟು ಧ್ವನಿ ಐತೆ ಒಂದೇ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ನಾನಿವತ್ತು ನನ್ನ ತಮ್ಮನ ಮದುವೆದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ತಮ್ಮನ ಮದುವೆಯಲ್ಲಿ ಬಳೆಶಾಸ್ತ್ರ ಎಲ್ಲ ಆಗಿದೆ. ಮುಂಚೆನೇ ನಾನು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದೆ. ಆವಾಗ ಬರೋಷ್ಟೊತ್ತಿಗೆ ಬಳೆಶಾಸ್ತ್ರ ಎಲ್ಲ ಆಗೋಗಿತ್ತು. ಎಲ್ಲರೂ ಬಳೆ ಹಾಕ್ಕೊಂಡಿದ್ರು. ನಮ್ಮಮ್ಮ ನನಗೋಸ್ಕರ ಬಳೆ ತೊಗೊಂಡು ಇಟ್ಕೊಂಡಿದ್ರು. ನಾನು ಹೇಳಿದ್ದೆ ಈ ಕಲರ್ ಬೇಕು ಅಂತ, ಅದನ್ನು ತೊಗೊಂಡಿದ್ರು. ಎಲ್ಲರೂ ಕೈ ತುಂಬ ಬಳೆ ಹಾಕ್ಕೊಂಡು ತುಂಬ ಲಕ್ಷಣವಾಗಿ ಕಾಣಿಸ್ತಾಯಿದ್ರು. ಅವ್ರಗಳ ಕೈಯಲ್ಲಿ ಬಳೆಗಳು ನೋಡೋದಕ್ಕೆ ತುಂಬ ಚೆಂದ. ಈಗಿನ ಕಾಲದಲ್ಲಿ ಈ ಥರ ಬಳೆಗಳು ಎಷ್ಟು ಜನ ಹಾಕೊತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಬಳೆ ಮದುವೆ ಅಂತ ಬಂದಾಗ ಈ ಥರ ಬಳೆಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಲಕ್ಷಣವಾಗಿರುತ್ತೆ. ಕೈ ತುಂಬ ಅದೊಂಥರ ಕಳೆನೇ ಬೇರೆ. ಆಮೇಲೆ ಇವಾಗ ಭತ್ತ ಕೂಟೋ ಶಾಸ್ತ್ರ ನಡೀತಾ ಇದೆ. ನನ್ನ ಚಿಕ್ಕಮ್ಮ ಎಲ್ಲ ಭತ್ತ ಕೂಟೋ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಅವಳು ಬಂದು ನಮ್ಮ ಚಿಕ್ಕಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಫ್ರೆಂಡ್ ಅಂತ ಅನ್ಬೋದು. ಯಾಕೆಂದರೆ ನನಗೂ ಅವಳಿಗೂ ಬರೀ 2 years ಹೆಚ್ಚು ಕಡಿಮೆ ಅಷ್ಟೇ. ಅವಳು ನಾನು ಜೊತೆಗೆ ಹಾಡಿ ಕೂಡಿ ಬೆಳೆದಿದ್ದಲ್ವ, ಹಂಗಾಗಿ ನಾನು ಚಿಕ್ಕಮ್ಮ ಅಂತ ಕರೆಯಲ್ಲ, ಅವಳು ಅಂತಲೇ ಕರಿತೀನಿ. ನೆಕ್ಸ್ಟ್ ಇದು ಭತ್ತ ಕೂಟೋ ಶಾಸ್ತ್ರದಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ, ಇನ್ನೊಬ್ಬರು ಆಂಟಿ ಅವರೆಲ್ಲನೂ ರೆಡಿ ಮಾಡಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಬಂದು ನಮ್ಮ ಅಮ್ಮನ ಅಕ್ಕ ತಂಗಿದಿರು ಬಂದು 8 ಜನ ಅಕ್ಕ ತಂಗಿದಿರು, 3 ಜನ ತಮ್ಮದಿರು ನಮ್ಮ ಅಮ್ಮಗೆ. ಹೀಗಾಗಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ನನಗೆ ಒಬ್ಬರು ದೊಡ್ಡಮ್ಮ, ಇನ್ನು ಮಿಕ್ದವರೆಲ್ಲ ಚಿಕ್ಕಮ್ಮಂದಿರು. ನಮ್ಮ ಅಮ್ಮನೇ ಹೇಳನೇವರು. ಇವಳು ಬಂದು ನಮ್ಮ ಚಿಕ್ಕಮ್ಮ, ಕೊನೆ ಚಿಕ್ಕಮ್ಮ 8ನೇವಳು. ಇನ್ನೊಬ್ಳು ನನ್ನ ಪಕ್ಕ ನಿಂತಿರೋದು ಗ್ರೀನ್ ಕಲರ್ ಸ್ಯಾರಿ, ನಮ್ಮ ದೊಡ್ಡಮ್ಮನ ಮಗಳು. ನಾವೆಲ್ಲ ಒಂದು 1 year 2 years ಹೆಚ್ಚು ಕಡಿಮೆ ಅಷ್ಟೇ. ನಮ್ಮ ಮೋಟಕ್ಕನಷ್ಟು ಧ್ವನಿ ಐತೆ ಒಂದೇ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಬಿಡಿ ಈಗ ಕುಟ್ಲಿ ಕುಟ್ಲಿ ಇವರು ಇವರು 2ನೇ ಸತಿ ಬಂದಿರೋರು. ನಮ್ಮದೆಲ್ಲ ಆದಮೇಲೆ ಇನ್ನೊಬ್ಬರು ಚಿಕ್ಕಮ್ಮ ಬಂದರು. ಇವರು 3ನೇ ಚಿಕ್ಕಮ್ಮ. ಇನ್ನೊಬ್ಳು ಡ್ರೆಸ್ ಹಾಕಿರೋದು ಬಂದು ನಮ್ಮ ದೊಡ್ಡನ ಮಗಳು 7ನೇವಳು. ಇದೆಲ್ಲ ಆದಮೇಲೆ ಇನ್ನೊಬ್ಬರು 7ನೇ ಚಿಕ್ಕಮ್ಮ ಬಂದರು. ಇವರು 7ನೇವರು. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಎಲ್ಲರೂ ನಂದು ವೀಡಿಯೋ ಮಾಡು ಅಂತ ಕೇಳ್ತಾಯಿದ್ರು. ನಂದು ಹಾಕಿದ್ರೆ ಮಾತ್ರ ನಿಂದು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂಥಿ ಆಗಿದೆ. ನೆಕ್ಸ್ಟು ನಮ್ಮ ಅಕ್ಕ ಬಂದು ಇಂಟ್ರೊಡ್ಯೂಸ್ ಮಾಡು ನನಗೆ ಅಂತ ಅಂದ್ಲು. ಆ್ಯಕ್ಚುಲಿ ಅವಳು ಇಂಟ್ರೊಡ್ಯೂಸ್ ಚೆನ್ನಾಗೇ ಮಾಡಿದ್ಲು, ಆದರೆ ಹಿಂದೆಗಡೆ ಬ್ಯಾಕ್ ಡ್ರಾಪು ಸೌಂಡು ತುಂಬಾ ಇತ್ತು. ಹಂಗಾಗಿ ಅವಳು ವಾಯ್ಸು ಸರಿಯಾಗಿ ಕೇಳಿಸ್ಲಿಲ್ಲ. ಹಂಗಾಗಿ ನಾನು ಒರಿಜಿನಲ್ ವಾಯ್ಸು ಕೊಡೋದಕ್ಕಾಗಿಲ್ಲ. ನೆಕ್ಸ್ಟು ನಮ್ಮ ಮಾವ, ಇವರು ನಮ್ಮ ಸೋದ್ರ ಮಾವ. ಇವರು ಚಡ್ಡಿ ಹಾಕ್ಕೊಂಡು ಚಪ್ರ ಹಾಕ್ತಾಯಿದ್ರು. ಅವ್ರ ಮಗ ಅವ್ರು ಬೀಳ್ದೇರೆ ಇಡಲಿ ಅಂತ ಹಿಡ್ಕೊಂಡಿದ್ದ. ನಮ್ಮ ಮಾವ ಬಂದು ನಾನು ಚಡ್ಡಿದಲ್ಲಿದ್ದೀನಿ, ವೀಡಿಯೋ ಮಾಡಬೇಡ ಅಂತ ಇದ್ದರು. ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಬಂದರೆ ಈ ಕಡೆ ಎಲ್ಲ ಗಂಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಗಂಗೆ ಪೂಜೆ ಮಾಡಿ ಅರ್ಶಿನ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಗಂಗೆ ಪೂಜೆಗೆ ಆ್ಯಕ್ಚುಲಿ ಬಾವಿ ಹತ್ರ ಈ ಥರ ದೂರ ಹೋಗ್ತಾರೆ, ಆದರೆ ಇಲ್ಲೆಲ್ಲೂ ಬಾವಿ ಇಲ್ಲ. ಅದಕ್ಕೋಸ್ಕರ ಮನೇಲಿರೋ ಕೊಳಗೇನೆ ಗಂಗೆ ಪೂಜೆ ಮಾಡಿ ಎಲ್ಲ ಅರ್ಶಿನ ಹಚ್ಚಿ ಎಲ್ಲ ಶಾಸ್ತ್ರ ಮಾಡ್ದೋ. ಫಸ್ಟು ನಮ್ಮ ಸೋದ್ರ ಮಾವನೇ ಮಾಡಬೇಕು. ನಮ್ಮ ಕಡೆ ಸೋದ್ರ ಮಾವನೇ ಅರ್ಶಿನ ಎಲ್ಲ ಹಚ್ಚಿ ಫಸ್ಟು ನೀರು ಹಾಕಬೇಕು. ಹಂಗಾಗಿ ಸೋದ್ರ ಮಾವನ ಕೈಲಿ ಅರ್ಶಿನ ಹಚ್ಚಿಸಿ ನೀರು ಹಾಕಿಸ್ತು. ಅದಾದಮೇಲೆ ಒಬ್ಬೊಬ್ಬರೆಲ್ಲ ನಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮಂದಿರು, ನಮ್ಮ ಅಕ್ಕದಿರು ಎಲ್ಲರೂ ಅರಿಶಿನ ಹಚ್ಚಿ ಹುಡುಗನಿಗೆ ಅರಿಶಿನದ ಶಾಸ್ತ್ರ ಮಾಡಿದ್ರು. ಏಕೆಂದರೆ ಇದೂ ತುಂಬ ಲೆಂತಿ ವೀಡಿಯೋ ಆಯಿತು. ಏಕೆಂದರೆ ನನ್ನ ವೀಡಿಯೋ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ತಾರೆ ಅಂತ ಅಂದ್ಬಿಟ್ಟು, ಹಂಗಾಗಿ ಎಲ್ಲರದ್ದೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಸ್ವಲ್ಪ ಲೆಂತ್ ವೀಡಿಯೋ ಆಯಿತು. ಇವರು ಬಂದು ನಮ್ಮ ತಾಯಿ ಅರಿಶಿನ ಹಚ್ಬೇಕಾದ್ರೆ ನನ್ನ ತಮ್ಮ ಬಂದು ದೊಡ್ಡಮ್ಮ ಜಾಸ್ತಿ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದ. ನಮ್ಮ ಲೈಫಲ್ಲಿ ಮದುವೆ ಆಗೋದು ಒಂದು ಸತಿ ತಾನೇ, ಹಚ್ಚಿಸ್ಕೊ ಪರವಾಗಿಲ್ಲ ಅಂತ ಹೇಳಿ ಅರಿಶಿನ ಹಚ್ಚಿ ನೀರು ಹಾಕಿದ್ರು. ನೆಕ್ಸ್ಟು ನಮ್ಮ ದೊಡ್ಡಮ್ಮ ಬಂದರು. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮನಿಗೆ ಸ್ವಲ್ಪ ಕಾಲು ನೋವಿತ್ತು.
ಅವ್ರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಕಾಲೆಲ್ಲ ಸ್ವಲ್ಪ ಊತ ಇದ್ರಿಂದ ಜಾಸ್ತಿ ಅವರು ಟೈಮ್ ತೊಗೊಂಡಿಲ್ಲ. ಆಮೇಲೆ ಇವರು ನಮ್ಮ ದೊಡ್ಡಮ್ಮ ಆದಮೇಲೆ ಬೇರೆಯವರೆಲ್ಲ ಬಂದು ಶಾಸ್ತ್ರ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಬಂದು ಇದು ಶಾಸ್ತ್ರ ಆಗಿದ್ದು ಫ್ರೈಡೇ, ಇವ್ರದ್ದು ಮದುವೆ ಆಗಿದ್ದು ಸಂಡೇ ಮತ್ತು ಮಂಡೇ. ಸ್ಯಾಟರ್ಡೆ ಅರಿಶಿನ ಇಡೋಂಗಿಲ್ಲ ಅಂತ ಫ್ರೈಡೇನೇ ಅರಿಶಿನ ಎಲ್ಲ ಇಟ್ಟು ಚಪ್ಪರ ಎಲ್ಲ ಹಾಕಿ ಬಳೆ ಶಾಸ್ತ್ರ ಇದೆಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಸಂಡೇ ಚಪ್ಪರದ್ದು ಅಂದರೆ ಚೌಟ್ರಿಗೆ ಹೋಗೋದು ರಿಸೆಪ್ಷನ್ನು. ಆಮೇಲೆ ಮುಹೂರ್ತ ಬಂದು ಮಂಡೇ ಇತ್ತು. ಮಂಡೇ ಮಾರ್ನಿಂಗ್ 6 o'clock ಇತ್ತು ಮುಹೂರ್ತ. ಹಂಗಾಗಿ ಸ್ವಲ್ಪ ನನಗೆ ಅಲ್ಲಿಂದ ಮದುವೆಯಿಂದ ಬಂದಮೇಲೆ ಹುಷಾರಿರಲಿಲ್ಲ, ಕೋಲ್ಡ್ ಆಗಿದ್ದರಿಂದ ನಾನು ಜಾಸ್ತಿ ಟೈಮ್ ತೊಗೊಂಡೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ಇದು ವೀಡಿಯೋ ಬಂದು ಲೆಂತಿಯಾಗಿದೆ, ಎಲ್ಲರದ್ದು ವೀಡಿಯೋ ಅಪ್ಲೋಡ್ ಮಾಡಬೇಕೋಸ್ಕರ ಎಲ್ಲರೂ ಬರಬೇಕು ವೀಡಿಯೋದಲ್ಲಿ ಅಂತ. ಆಮೇಲೆ ನಾನು ಜಾಸ್ತಿ ಇದು 8 minutes ಇದೆ ಈ ವಿಡಿಯೋ. ಇದಾದಮೇಲೆ ನಾನು ಚಪ್ಪರದ್ದು ಶಾಸ್ತ್ರ ಆಮೇಲೆ ಇವತ್ತಿಂದು ಶಾಸ್ತ್ರ ಎಲ್ಲನೂ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಚೌಟ್ರಿಗೆ ಹೋಗೋದ್ರಿಂದ ಹಿಡಿದು ಮುಹೂರ್ತದವರೆಗೂ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಇದು ವೀಡಿಯೋ ಎಲ್ಲ ಮಾಡೋದಕ್ಕೆ ನನ್ನ ಮಗಳ ಕೈಲಿ ಕೊಟ್ಟಿದ್ದೆ, ಅವಳು ರೆಕಾರ್ಡ್ ಮಾಡ್ತಾಯಿದ್ಲು. ನಾನು ಇದು ಅರಿಶಿನ ಇಡಬೇಕಲ್ವ ಶಾಸ್ತ್ರದ್ದು, ಅದೆಲ್ಲ ಅಲ್ಲಿದೆ, ಶಾಸ್ತ್ರ ಮಾಡೋ ಜಾಗದಲ್ಲಿದೆ, ಆ ಕಡೆ ಇದ್ದೆ. ಇದೆಲ್ಲ ಮಾಡೋಷ್ಟೊತ್ತಿಗೆ 4-5 ಗಂಟೆ ಆಗಿತ್ತು, ಸಂಜೆ ಆಗಿತ್ತು. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಅಲ್ವಾ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು ಅರಿಶಿನ ಇಡೋದಕ್ಕೆ. ನಾನು ಇಡ್ತೀನಿ ಅಂತ. ನಮ್ಮ ಚಿಕ್ಕಮ್ಮಂದಿರೇ ತುಂಬ ಹೋಗ್ತಾರೆ ಇಲ್ಲಿ. ಅವರೆಲ್ಲ ಆದಮೇಲೆ ನಾವು ಒಬ್ರೊಬ್ಬರೇ, ನಮ್ಮ ಅಕ್ಕದೀರು ಎಲ್ಲ ನಾವೆಲ್ಲ ಒಬ್ರೊಬ್ಬರೇ ಇಟ್ಟು ಅರಿಶಿನ ಎಲ್ಲನೂ. ಅದಾದಮೇಲೆ ಹುಡುಗಂದು ಇದು ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡ್ದು. ಕಂಡ್ಬಿಡು ಲೆಕ್ಕ ಇಲ್ಲ ಇವಾಗೇನು ಎಷ್ಟು ನೀವಿಬ್ರೇ ಅಲ್ವಾ? ಒಂದೊಂದು ಚೊಂಬು ಇರಿ ಸಾಕು ಬಗ್ಗಿಸ್ಕೊಳ್ರಿ ಸ್ವಲ್ಪ. ಇನ್ನೊಂದು ಅರ್ಧ ಬಕೆಟ್ ಬೆರೆಸ್ಕೋಬೇಕು. ಬಿಸಿನೀರು ಬಿಸಿಲಲ್ಲಿ ಓಡಾಡ್ಬೇಕು. ಏನು ಸೈಡ್ಗೆ ಹೋಗಂತ ನಾನು ಹಿಡಿತಾನೆ ಇರೋದು ಇವಾಗ. ತಣ್ಣೀರೆಲ್ಲ ಆದಮೇಲೆ ಒಂದು ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಹಾಕ್ತಾಯಿದ್ದು. ಏಕೆಂದರೆ ಸಂಜೆ ಆಗಿರೋದ್ರಿಂದ ಚಳಿ ಆಗುತ್ತೆ ಹುಡುಗನಿಗೆ, ಆಮೇಲೆ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹುಡುಗನಿಗೆ ಹೂವು ಇಡಿ ಅಂತ ಇದ್ರು ನಮ್ಮಮ್ಮ. ಆ್ಯಕ್ಚುಲಿ ಅದು ಶಾಸ್ತ್ರ, ಹೂವು ಇಡಬೇಕು. ಆದರೆ ನನ್ನ ತಮ್ಮ ಬಂದು ಇವರೆಲ್ಲೋ ತಮಾಷೆ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಇಡ್ತಾಯಿದ್ದಾರೆ ಅಂತ ಬೇಡ ಅಂತಿದ್ದ. ಆ್ಯಕ್ಚುಲಿ ಇದು ಶಾಸ್ತ್ರ, ಇದು ಹೂವು ಇಡೋದು ಇದೆಲ್ಲನೂ ಸ್ವೀಟ್ ಮೆಮೊರೀಸು ಇದೆಲ್ಲ. ನೆಕ್ಸ್ಟು ಇದೆಲ್ಲ ಆಯಿತು, ಎಲ್ಲರೂ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆ ಕಡೆ ಹೊರಟರು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.